ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ನ ಕರ್ಕೊಂಡು ಒಂದ್ ದೊಡ್ಡ ಹೋಟ್ಲ್ಗೆ ಹೋಯ್ತಾನೆ. ಹುಡುಗಿಗೂ ಆ ಹೋಟ್ಲ್ ನೋಡಿದ ತಕ್ಷಣ ಅಷ್ಟೊಂದು ಖುಷಿ, ಯಪ್ಪ ಈ ಹೋಟ್ಲು ಓಪನ್ ಆಗೋಯ್ತಾ ಅಂತ. ಹೂ ಕಣೆ ಬಾ ಒಳಗಡೆ ಹೋಗೋಣ ಅಂತೇಳಿ ಸೀದಾ ಲಿಫ್ಟ್ ಅಲ್ಲಿ ಕರ್ಕೊಂಡು ಹೋಯ್ತಾನೆ. ಆ ಲಿಫ್ಟ್ ಹೋಯ್ತಾನೆ ಇದರಿ 15-20 ನಿಮಿಷ. ಕೊನೆದಾಗಿ ಹೋಗಿ ಹೋಟ್ಲಲ್ಲಿ ಸೇರಿದ್ರು. ನೋಡಿದ್ರೆ ಇವರಿಗೆ ಸೀಟೇ ಇಲ್ವಂತೆ. ಯಾಕಂದ್ರೆ ಅಲ್ಲಿರೋ ಮ್ಯಾನೇಜರ್ ಅವ್ರ ಫ್ರೆಂಡ್ ಗೆ ಆ ಸೀಟ್ ನ ಸೆಟ್ ಮಾಡ್ಬಿಟ್ಟಿದ್ದಾನೆ. ಹುಡುಗಿನು ಸಖತ್ತು ಫೀಲ್ ಆಗೋದ್ಲು. ಸರಿ ಇರು, ಅಲ್ಲಿ ಓಸಿ ಡ್ರಿಂಕ್ಸ್ ಇದೆ ಎತ್ಕೊಂಡ್ ಬರ್ತೀನಿ ಅಂತ ಇವನ್ ಈ ಕಡೆ ಹೋಯ್ತಾನೆ. ಇವನು ಹೋಗೋ ಅಷ್ಟರಲ್ಲಿ ಗ್ಲಾಸ್ ಖಾಲಿ ಆಗೋಯ್ತು. ಹುಡುಗನು ಹಂಗೆ ಮಾಡಿ ಎಲ್ಲ ಒಂದು ತಗೊಂಡ್ಬಿಟ್ಟಾರೆ. ಹುಡುಗಿ ಕೈಯಲ್ಲಿ ಕೊಟ್ಟ ಹಂಗೆ ಹುಡುಗಿನ ಪ್ರಪೋಸ್ ಮಾಡ್ತಾನೆ. ಹುಡುಗಿಗೆ ಅಷ್ಟೊಂದು ಖುಷಿ. ಹಂಗೆ ಇಬ್ರು ಬಾಲ್ಕನಿಯಲ್ಲಿ ಬಂದು ನೋಡ್ತಾರೆ. ಯಪ್ಪ ಆ ಹೋಟೆಲ್ ನೋಡ್ರಿ ಎಷ್ಟು ಹೈಟ್ ಅಲ್ಲಿ ಇದೆ ಅಂತ. ಅದೇ ಖುಷಿಯಲ್ಲಿ ನಮ್ಮ ಹೀರೋನು ಅವಳಿಗೊಂದು ರಿಂಗ್ ಆಗ್ದ. ಹುಡುಗಿಗೆ ಇನ್ನ ಖುಷಿ. ಪಕ್ಕದಲ್ಲಿ ಒಬ್ಬ ಹುಡುಗ ₹1 ಕಾಯಿನ್ ಇದ್ದಂಗೆ ಐತಾರೆ. ಅದನ್ನೆತ್ತಿ ಹಂಗೆ ಕೆಳಗಡೆ ಬಿಸಾಕ್ತಾನೆ ಆ ಬಿಲ್ಡಿಂಗ್ ಮೇಲಿಂದ. ಅದು ಸೀದಾ ಕೆಳಗಡೆ ಹೋಗಲ್ಲ ಅದು, ಯಾಕಂದ್ರೆ ಗಾಳಿ ಇದೆಯಲ್ಲ. ಹಂಗೆ ಸೀದಾ AC ವೆಂಟಿಲೇಟರ್ ಅಲ್ಲಿ ತಿರ್ಗಾ ಆ ಬಿಲ್ಡಿಂಗ್ ಒಳಗಡೆ ಬರುತ್ತೆ. ನೋಡಿದ್ರೆ ಅಲ್ಲೊಂದು ಎಕ್ಸಾಸ್ಟ್ ಫ್ಯಾನ್ ಇದೆ. ಆ ಫ್ಯಾನ್ ಹೋಗಿ ಆ ಕಾಯಿನ್ ಕಚ್ಕೊಂಡ್ಬಿಡ್ತು. ಈ ಕಡೆ ಹಂಗೆ ಒಬ್ಬ ಲಬೋ ಅಂತ ಬಡ್ಕೊಂಡು ಆಡ್ತಾವನ್ರಿ. ಎಲ್ಲರೂ ಆ ವಾರ್ಡ್ಗೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾವ್ರಪ್ಪ. ಅವ್ರ ಜೊತೆ ಸೇರ್ಕೊಂಡು ನಮ್ಮ ಹೀರೋಯಿನನು ಅದೇ ತರ ಡ್ಯಾನ್ಸ್ ಆಡ್ತಾವ್ರೆ. ಹಂಗೆ ಆ ಕಾಯಿನ್ ನ ತೋರಿಸ್ತಾರೆ. ಆ ಫ್ಯಾನ್ ತಿರುಗಬೇಕು, ಬಟ್ ಆ ಕಾಯಿನ್ ಬಿಡ್ತಾ ಇಲ್ಲ. ಹಂಗೆ ಮಾಡಿ ಫ್ಯಾನ್ ತಿರುಗುತ್ತೆ. ತಿರ್ಗಾ ಆ ಕಾಯಿನ್ ಒಳಗಡೆ ಹೋಯ್ತು. ಹಂಗೆ ನಮ್ಮ ಹೀರೋಯಿನ್ ಮುಖ ತೋರಿಸ್ತಾರೆ. ಅಯ್ಯೋ ಇಲ್ಲೇನೋ ಒಂದ್ ದೊಡ್ಡ ಅನಾಹುತ ಆಗಂಗಿದೆಯಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಅವ್ರೆ. ಆ ಕಡೆ ಅವ್ನು ಆಡ್ತಾನೆ, ಈ ಕಡೆ ಇವ್ರು ಡ್ಯಾನ್ಸ್ ಆಡ್ತಾವ್ರೆ. ಆ ಕಡೆ ಒಂದ್ ಅಯ್ಯ ಬಾಂಡ್ಲಿಲಿ ಏನೋ ಹಾಕೊಂಡು ರೋಸ್ಟ್ ಮಾಡ್ತಾವನೆ. ಹಿಂಗೆ ನೋಡ್ತಾವ್ ನೋಡಿ, ಟಮಾರ್ ಅಂತ ಗಾಜ್ ಹೊಡ್ಕೊಂಡು ಎಲ್ಲರೂ ಕೆಳಗಡೆನೆ ಬಿದ್ದೋಗ್ಬಿಡದ. ನಮ್ಮ ಹೀರೋಯಿನನು ಲಬೋ ಅಂತ ಬಡ್ಕೊಂತಾಳೆ. ಇದೇನು ಗೊತ್ತಿಲ್ದಿರೋರು ಕೆಳಗಡೆ ಪಾಪ ಹಾಕೊಂಡು ಕೇಳ್ತಾ ಅವ್ರೆ. ಢಮ್ 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 ಅಂತ ಮಳೆ ಬಂದಂಗೆ ಒಂದ್ 4-5 ಡೆಡ್ ಬಾಡಿಗಳು ಬಂದು ಬಿತ್ತು. ಇನ್ನ ಗ್ಲಾಸ್ ಹೊಡೆದೈತಲ್ಲ, ಜನರು ಒಂದ್ ಕಡೆ ನಿಂತ್ಕೋತಾರ. ಎಲ್ಲರೂ ಲಿಫ್ಟ್ ಕಡೆ ಮೆಟ್ಲ ಕಡೆ ಓಡ್ ಬತ್ತವ್ರೆ. ಅವಯ್ಯ ಬೇರೆ ಆ ಬಾಂಡ್ಲಿ ಏನೋ ಹಾಕೊಂಡು ರೋಸ್ಟ್ ಮಾಡ್ತಾ ಇದ್ನಲ್ಲ, ಯೋ ಜರಗಾಯ ಆ ಕಡೆ ಅಂತೇಳಿ ಒಬ್ಬ ಟಚ್ ಮಾಡ್ತಾನೆ. ಹಂಗೆ ಅವನು ಅಂಟ್ಕೊಂಡ್ಬಿಟ್ಟ. ಅದೇ ಖುಷಿಯಲ್ಲಿ 2-3 ಜನಕ್ಕೆ ಬೆಂಕಿ ಬಿದ್ದು ಬಿಡ್ತಾರೆ. ಈ ಕಡೆ ವಾಚ್ಮ್ಯಾನ್ ಬಡ್ಕೊಂತವನೆ, ಯೋ ಬನ್ರಯ್ಯ ಈ ಕಡೆ ಬನ್ರಯ್ಯ ಲಿಫ್ಟ್ ಇದೆ ಅಂತ. ಎಲ್ಲರೂ ಲಿಫ್ಟ್ ನುಗ್ತಾರೆ. ಅಲ್ಲೊಬ್ಬ ತಾತಪ್ಪ ಯೋ ನಾನು ಬರ್ತೀನಿ ಅಂತ ಹೇಳ್ತಾನೆ. ನಮ್ಮ ಹೀರೋಯಿನ್ ತಳ್ಳಿಬಿಡ್ತಾರೆ. ಲಿಫ್ಟ್ ಕಟ್ಟಾಗಿ ಸೀದಾ ಕೆಳಗಡೆ ಹೊಂಟದ್ರು ಶಾರ್ಟ್ ಕಟ್ ಅಲ್ಲಿ. ಇನ್ನ ಆ ಲಿಫ್ಟ್ ಇದ್ದಿದ್ದ ಗೋಡೆ ಒಂದ್ ಕಡೆ ಮುರಿದೈತಲ್ಲ, ಎಲ್ಲಾರು ಈ ಕಡೆಗೆ ಬರ್ತಾರೆ. ನೋಡಿದ್ರೆ ಆ ಬಿಲ್ಡಿಂಗ್ ಒಂದ್ ಕಡೆ ವಾಲ್ತಾ ಇದೆ. ಅದರಲ್ಲಿ ಒಬ್ರು ನಮ್ಮ ಹೀರೋಯಿನ್ ಹಿಡ್ಕೊಂತಾರೆ. ನಮ್ಮ ಹೀರೋಯಿನ್ ಪಾಪ ಅವ್ರನ್ನ ಹಿಡ್ಕೊಂತಾರೆ. ಬಟ್ ಆಗಲ್ಲ, ಸೀದಾ ಹೋಗಯ್ಯಮ್ಮ ಆ ಗಾಜು ಮೇಲೆ ಬೀಳುತ್ತೆ. ಇನ್ನೂ ಗಾಜು ಹೊಡೆದೋಗಿಲ್ಲ. ಎಲ್ಲೋ ಕಾಯಿನ್ ಅಂತೀರಾ, ಅಲ್ಲಿ ನೋಡ್ರಿ ಆ ಕಾಯಿನ್ ಬಂದು ಒಂದ್ ಟೇಬಲ್ ಮೇಲೆ ಬಿತ್ತುರಿ. ಢಮಾರ್ ಅಂತ ಆ ಯಮ್ಮನು ಸೀದಾ ಕೆಳಗಡೆ ಹೊಂಟೋದ್ರು. ಆ ಕಾಯಿನ್ ಎಲ್ಲಿತ್ತೋ ಅದೇ ಜಾಗಕ್ಕೆ ಹೊಂಟೋಗುತ್ತೆ. ಹೆಂಗಿದ್ದು ಹೋಟ್ಲು ಹೆಂಗಾಗೋಯ್ತು ನೋಡಿ. ಇನ್ನ ಇರೋದು ನಮ್ಮ ಹೀರೋಯಿನ್ ಒಬ್ಬಳೆ ಅಂತ ಯೋಚನೆ ಮಾಡ್ಬೇಕಾರೆ ಅಲ್ಲೊಬ್ಬ ಬಾಕ್ಸ್ ಅಲ್ಲಿ ಚಿಕ್ಕ ಹುಡುಗ ಒಬ್ಬ ಬಂದ. ಲೇ ಹುಡುಗ ಬಾರೋ ಈ ಕಡೆ ಅಂತೇಳಿ ನಮ್ಮ ಹೀರೋಯಿನ್ ಆ ಹುಡುಗನ್ನ ಕರ್ಕೊಂತಾರೆ. ಕರ್ಕೊಂಡು ಈ ಕಡೆ ಬರ್ತಾರೆ. ನೋಡಿದ್ರೆ ಬಿಲ್ಡಿಂಗ್ ಇನ್ನೊಂದು ತುದಿ ಇತ್ತು, ಅದನ್ನು ಕಟ್ಟಾಗಿ ಹಂಗೆ ಬೀಳುತ್ತೆ. ಇನ್ನ ನಮ್ಮ ಹೀರೋಯಿನ್ ಸೀದಾ ಹಂಗೆ ಬಂದ್ರು. ನೋಡಿದ್ರೆ ಅವರು ಜಾರ್ಕೊಂಡು ಬಿದ್ದೋಗ್ತಾರೆ. ಒಂದು ಬೆರಳು ತಗೊಳಕೊಂಡಿದ್ದಾರೆ. ಆಕ್ಚುಲಿ ಅದು ಬೆರಳಲ್ಲ, ನಮ್ಮ ಹೀರೋ ಹಾಕದ್ನಲ್ಲ ಅವಳಿಗೆ ಪ್ರಪೋಸ್ ಮಾಡ್ಬೇಕಾದ್ರೆ ಆ ರಿಂಗು ಹಂಗೆ ಹಿಡ್ಕೊಂಡವಳೆ. ನೋಡಿದ್ರೆ ಚರ್ಮನೆ ಕಿತ್ಕೊಂಡು ಬೀಳುತ್ತೆ. ಠಮಾರ್ ಅಂತ ಕಂಡ್ಬಿಟ್ರೆ ಇದೆಲ್ಲ ನಮ್ಮ ಹೀರೋಯಿನ್ಗೆ ಒಂದು ಕನಸು. ಕಾಲೇಜಲ್ಲಿ ಹಂಗೆ ಬಡ್ಕೊಂಡ್ರಲ್ಲ, ಎಲ್ಲರೂ ಬೈತಾರೆ, ಏಯ್ ನಿನ್ ಮಾಡಕ್ ಕೆಲಸ ಇಲ್ವಾ ಅಂತ. ಸರಿ ಮನೆಗೆ ಹೋದ್ಲು, ಹಂಗೆ ನಿದ್ದೆ ಮಾಡ್ತಾವಳೆ. ತಿರ್ಗಾ ಎದ್ದಿ ಬಡ್ಕೊಂತಾವಳೆ. ಇದು ಒಂದು ಕನಸು ಅಂತ. ಬಟ್ ಆ ಕನಸನ್ನ ನಮ್ಗೆ ತೋರಿಸಿಲ್ಲ. ಪಕ್ಕದಲ್ಲಿರೋ ಫ್ರೆಂಡ್ನು ಯಾಕೆ ಹಿಂಗ್ ಮಾಡ್ತೀಯಾ, ನಿದ್ದೆ ಮಾಡ್ಬೇಕಣೆ, ನಿದ್ದೆ ಮಾಡಕ್ಕೆ ಬಿಡಲ್ಲ ಅಂತೀಯಲ್ಲೇ ಅಂತ ಗುಣಗ್ತಾ ಇದೆ ಆ ಹುಡುಗಿ. ಇವರು ಸೀದಾ ಅವ್ರ ಅಂಕಲ್ ಆಂಟಿ ಮನೆಗೆ ಬಂದ್ರು. ಅಲ್ಲ ಅಂಕಲ್, ನಾನು ಅಜ್ಜಿನ ನೋಡ್ಬೇಕು, ಪ್ಲೀಸ್ ಸ್ವಲ್ಪ ಅವ್ರ ಅಡ್ರೆಸ್ ಕೊಡ್ತೀರಾ? ಏನು ಅಜ್ಜಿನ ನೋಡ್ಬೇಕಾ? ನೋಡಮ್ಮ ನೀನ್ ಏನ್ ಬೇಕಾದ್ರೂ ಕೇಳು, ನಾನು ಆಸ್ತಿನೇ ಕೇಳು, ಬರ್ದ್ ಕೊಟ್ಬಿಡ್ತೀನಿ. ಬಟ್ ನಿಮ್ಮ ಅಜ್ಜಿ ಮಾತ್ರ ಹತ್ರ ಕೇಳ್ಬೇಡ, ಅವ್ರೆಲ್ಲರೂ ನನಗೆ ಗೊತ್ತಿಲ್ಲ ಅಂತ ಅಂಕಲ್ ಹೇಳ್ಬಿಡ್ತಾರೆ. ಆ ಹುಡುಗಿನು ಇಲ್ಲಯೋ ನನಗೆ ಬೇರೆ ಕನ್ಸೆಲ್ಲ ಬರ್ತಾ ಇದೆ, ಹೇಳೋ ಮಾತು ಕೇಳಯ್ಯ ಪ್ಲೀಸ್ ಅಯ್ಯ, ಅಜ್ಜಿ ನಂಬರ್ ಕೊಡು, ಅಜ್ಜಿ ನೋಡಿದ್ರೆ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಮೊಮ್ಮಗಳು ಕೇಳ್ತಾವಳೆ. ಅದೇ ನಮ್ಮ ಹೀರೋಯಿನ್. ಅಂಕಲ್ ಕೊಡಲ್ಲ, ಬಟ್ ಆಂಟಿ ಒಂದು ಕ್ಲೂ ಕೊಡ್ತಾರೆ, ಅಡ್ರೆಸ್ ಎಲ್ಲಿದೆ ಅದು ಅಂತ. ಅಜ್ಜಿ ಎಲ್ಲವ್ರೆ ಅಂತ ನೋಡಿದ್ರೆ ಅಲ್ಲೊಂದು ರಟ್ಟು ಬಾಕ್ಸ್ ಅಲ್ಲಿ ಒಂದು ಪೋಸ್ಟ್ ಇದೆ. ಓ ಇದೇನ ಅಜ್ಜಿ ಅಡ್ರೆಸ್ ಅಂತ ಹೇಳಿ ಸೀದಾ ಅಜ್ಜಿ ಮನೆಗೆ ಹೋದ್ಲು ನಮ್ಮ ಹೀರೋಯಿನ್. ಅಲ್ಲೊಂದು ಕ್ಯಾಮ್ರಾ ಇದೆ. ಅಜ್ಜಿ ನಾನು ಅಜ್ಜಿ ನಿನ್ ಮೊಮ್ಮಗಳು, ಪ್ಲೀಸ್ ಅಜ್ಜಿ ಡೋರ್ ಓಪನ್ ಮಾಡು, ನಿನ್ನ ನೋಡ್ಬೇಕು ಅಜ್ಜಿ, ನಿನ್ನ ಮಾತಾಡ್ಬೇಕು ಅಜ್ಜಿ ಅಂತ ಹೀರೋಯಿನ್ ಕೇಳ್ತಾರೆ. ಓಕೆ ನಿನ್ ಜೋಬಲ್ಲಿ ಇರೋದೆಲ್ಲ ಎತ್ತಿ ಆ ಬಾಕ್ಸ್ ಅಲ್ಲಿ ಹಾಕು ಅಂತಾರೆ. ಅದೇ ಫೋನ್ ಅದು ಇದು ಇರುತ್ತಲ್ಲ, ಇವರು ಎತ್ತಿ ಬಾಕ್ಸ್ ಎಲ್ಲ ಹಾಕ್ತಾರೆ. ಸೀದಾ ಮನೆ ಒಡೆ ಬಂದ್ರು. ಹಂಗೆ ನಿತ್ಕೋ, ಇಲ್ಲಿ ಫುಲ್ ಟ್ರ್ಯಾಪ್ ಇದೆ ಅಂತ ಹೇಳ್ತಾರೆ. ನೋಡಿದ್ರೆ ಅಜ್ಜಿ 4-5 ಟ್ರ್ಯಾಪ್ ಸೆಟ್ ಮಾಡಿ ಕೈತೆ. ಮೊಮ್ಮಗಳನ್ನು ಒಳಗಡೆ ಬಂದ್ಲು. ಸರಿ ಏನಮ್ಮ ಟಕ್ ಅಂತ ಮಾತಾಡೋ, ನನಗೆ ಟೈಮ್ ಇಲ್ಲ ಅಂತ ಅಜ್ಜಿ ಹೇಳ್ತಾರೆ. ಅಜ್ಜಿ ನಂಗೆ ತುಂಬಾ ಏನೇನೋ ಕನಸು ಬರುತ್ತೆ ಅಜ್ಜಿ. ಅದೇ ಆ ಹೋಟ್ಲಲ್ಲಿ ಅವತ್ತು ನೀವು ಹೋಗಿದ್ರಲ್ಲ, ಆಕ್ಚುಲಿ ಆ ಅಜ್ಜಿ ಇವರೇ. ಅವತ್ತೇನಾಯ್ತು ಅಜ್ಜಿ, ಅವತ್ತು ಆ ಹೋಟ್ಲಲ್ಲಿ ಇರೋರೆಲ್ಲ ಸಾಯ್ಬೇಕಾಗಿತ್ತಮ್ಮ. ಹೆಂಗೋ ನನಗೆ ಫಸ್ಟೇ ಗೊತ್ತಾಯ್ತು, ಯಾಕಂದ್ರೆ ಕನಸಲ್ಲಿ ಬಂದಿತ್ತು ನನಗೆ ಆ ಹೋಟ್ಲಲ್ಲಿ ಹಿಂಗ್ ಆಗುತ್ತೆ ಅಂತ. ಬಟ್ ಹಾಗಾಗಿ ಮುಂಚೆ ನಾನು ತಡಬಿಟ್ನಲ್ಲ, ನಿನಗೆ ಯಾಕೆ ಟೆನ್ಷನ್ ಅಂತ ಅಜ್ಜಿ ಕೇಳ್ತಾ ಇದೆ. ಆಕ್ಚುಲಿ ನಾವು ಸ್ಟಾರ್ಟಿಂಗ್ ಸೀನಲ್ಲಿ ನೋಡಿದ್ವಲ್ಲ, ಅದೆಲ್ಲ ಒಂದು ಕನಸರನೇ ಬಂದಿರೋದು. ಬಟ್ ಅದೆಲ್ಲ ಹಾಗಾಗಿ ಮುಂಚೆನೆ ಈ ಅಜ್ಜಿ ಕಾಪಾಡೈತೆ. ಆ ಹುಡುಗ ಕಾಯಿನ್ ಬಿಸಾಕ್ತಾನೆ ಗೊತ್ತಾ, ಲೇ ಕಾಯಿನ್ ಬಿಸಾಕ್ಬೇಡ ಹೋಗೋ ಆ ಕಡೆ ಅಂತ ಹುಡುಗನ್ಗೆ ಹೇಳೋರೆ. ಎಲ್ಲರೂ ಡ್ಯಾನ್ಸ್ ಆಡ್ತಾರಲ್ಲ, ಅವಾಗ್ಲೂ ಹೇಳ್ತಾರೆ
ನೋಡ್ರಪ್ಪ ಡ್ಯಾನ್ಸ್ ಆಡ್ಬಿಡ್ರಿ, ಗ್ಲಾಸ್ ಕ್ರಾಕ್ ಆಗಿದೆ ನೋಡ್ರಿ ಅಂತ. ಆ ಬಾಂಡ್ಲಿಯಪ್ಪ ಅದೇನೋ ಹಾಕೊಂಡು ಸುಡ್ದಾನೆಲ್ಲ ಬೆಂಕಿ ಎಲ್ಲ ಬಂತಲ್ಲ, ಅದಕ್ಕೆ ಇವರು ಒಂದ್ ತಟ್ಟೆನೂ ಇಟ್ಟಿರ್ತಾರೆ. ಆ ಗ್ಲಾಸ್ ಕ್ರಾಕ್ ಆಯ್ತಲ್ಲ, ಅದಕ್ಕಾಗಿ ಆ ಹೋಟ್ಲಿಗೆ ಸೀಲು ಇಟ್ಬಿಟ್ಟಿರ್ತಾರೆ. ಇನ್ನ ಕೆಲಸ ಇದರಲ್ಲಿ ಓಪನಿಂಗ್ ಮಾಡಕ್ ಆಗಲ್ಲ ಅಂತ. ಇದೆಲ್ಲ ಮೊಮ್ಮಗಳ ಹತ್ರ ಹೇಳಿ ಮುಗಿಸ್ತಾರೆ ಅಜ್ಜಿ. ಬಟ್ ಅಜ್ಜಿ ಇನ್ನೊಂದು ಹೇಳ್ತಾವ್ರೆ, ಲೇ ನಮ್ಮ ವಂಶಕ್ಕೆ ಕನಸು ಬರೋದು ನನಗೊಬ್ಳಿಗೆ ಅಲ್ಲ ಕಣೆ, ಇವಾಗ ನಿನಗೂ ಬರ್ತಾ ಇದೆಯಾ? ಹೌದು ಅಜ್ಜಿ, ಡೈಲಿ ಮಲಗಕ್ ಆಗ್ತಾ ಇಲ್ಲ, ಎಲ್ಲ ಬರೀ ಕನಸೇ ಬರ್ತಾ ಇದೆ. ಅದು ಬಿಲ್ಡಿಂಗ್ ಹೊಡೆದೋಗೋದು, ಎಲ್ಲರೂ ಸಾಯೋದು, ಈ ತರ ಕನಸೇ ಬರ್ತಾ ಇದೆ ಅಜ್ಜಿ ಅಂತ ಮೊಮ್ಮಗಳು ಅಜ್ಜಿ ಹತ್ರ ಕೇಳ್ತಾರೆ. ಸರಿ ತಗೋ ಈ ಬುಕ್ ಅಲ್ಲಿ ನಮ್ಮ ವಂಶದವರು ಯಾವ ತರ ಡಿಸೈನ್ ಅಲ್ಲಿ ಸಾಯ್ತಾರೆ ಅಂತ ಒಂದು ಲಿಸ್ಟ್ ಮಾಡಿ ಇಕ್ಕಿದೀನಿ ಕಣೆ. ಆ ತರ ಟೈಮ್ ಬಂದಾಗ ನೀನೇ ಅವ್ರನ್ನ ಕಾಪಾಡಬೇಕು ಅಂತ ಅಜ್ಜಿ ಆ ಬುಕ್ ನ ಮೊಮ್ಮಗಳ ಕೈಯಲ್ಲಿ ಕೊಡ್ತಾರೆ. ಬಟ್ ಮೊಮ್ಮಗಳು ಅಯ್ಯಪ್ಪ ಈ ಕೆಲಸ ನನಗೆ ಬೇಡ ಅಂತ ಸೀದಾ ಮನೆಯಿಂದ ಆಚೆ ಓಡ್ ಬರ್ತಾರೆ. ಮನೆಯಿಂದ ಆಚೆ ಬಂದ್ರೆ ಅಜ್ಜಿ ಹೆಂಗ್ ಸಾಯ್ತಾರೆ ಅಂತ ಅಜ್ಜಿ ಗೊತ್ತು. ಆ ಬುಕ್ ಕೊಟ್ಬಿಟ್ಟು, ನೋಡೆ ನೀನ್ ಹೇಳಿರೋ ನಂಬಲ್ಲ, ಇವಾಗ ನಾನು ಸಾಯ್ತೀನಿ ನೋಡು ಅಂತೇಳಿ ಹಿಂಗೆ ಮಾತಾಡ್ತಾವ್ರೆ. ಸರ್ಕಂತ ಒಂದು ರಾಡ್ ಬಂದು ತಲೆ ಒಳಗಡೆ ಇಳಿತೀವ್ರಿ. ಅವಾಗ ನಂಬದ್ಲು ಮೊಮ್ಮಗಳು. ಸೀದಾ ಆ ಬುಕ್ ತಗೊಂಡು ಮನೆಗೆ ಹೋಯ್ತಾಳೆ. ಈ ಕಡೆ ಅಂಕಲ್ ಮನೆನ ತೋರಿಸ್ತಾರೆ. ಎಲ್ಲರೂ ಒಂದ್ ಗೆಟ್ ಟುಗೆದರ್ ಪಾರ್ಟಿ ಏನೋ ಮಾಡ್ತಾವ್ರೆ. ಸಖತ್ತು ಜಾಲಿ ಆಗವ್ರೆ. ಈ ಪಾರ್ಟಿ ಏನಕ್ಕಪ್ಪ ಅಂದ್ರೆ ಅಜ್ಜಿ ಪಾಪ ಟಿಕೆಟ್ ತಗೊಂತಲ್ಲ ಅದಕ್ಕೆ. ಅಲ್ಲಿಗೆ ನಮ್ಮ ಹೀರೋಯಿನ್ ಅಮ್ಮನೂ ಬಂದ್ರು. ತಮ್ಮನು ಹೇಳ್ತಾನೆ, ಅಕ್ಕ ಅಮ್ಮ ಬಂದವ್ರೆ ಬಾರೆ ಮಾತಾಡೋಣ ಅಂತ. ಲೈ ಅವ್ರ ಸವಾಸನೆ ನಾನು ಮಾಡಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ಬಿಟ್ಟೋದ್ರಲ್ಲ ನೀನ್ ಮರ್ತೋದು ಅಂತೇಳಿ ನಮ್ಮ ಹೀರೋಯಿನ್ ಸೀದಾ ಹೊಂಟೈತಾರೆ. ಬಟ್ ಮಗ ಬಂದು ಅಮ್ಮನ ಹತ್ರ ಮಾತಾಡ್ತಾನೆ. ಈ ಕಡೆ ಅಂಕಲ್ನು, ಹೇಯ್ ಬಂದ ನೀನು ಎಲ್ಲಿ ಬರಲ್ವನೋ ಅನ್ಕೊಂಡೆ ಅಂತ ಮಾತಾಡ್ತಾ ಅವ್ರೆ. ಪಾರ್ಟಿಲಿ ಹುಡುಗ ಒಬ್ಬ ಗ್ಲಾಸ್ ಜೋಡಿಸ್ತಾವನೆ. ಒಂದು ಗ್ಲಾಸ್ ತಳ್ಬಿಟ್ಟ, ಅದು ಕೆಳಗಡೆ ಬಿದ್ದು ಪುಡಿ ಆಗೋಯ್ತ್ರಿ. ಅದನ್ನ ಕ್ಲೀನ್ ಮಾಡ್ತಾವನೆ. ಅಲ್ಲಿ ಪಕ್ಕದಲ್ಲೇ ಐಸ್ ಕ್ಯೂಬ್ ಇದೆ, ಅದರಲ್ಲಿ ಒಂದು ಗ್ಲಾಸ್ ಪೀಸ್ ಬಿದ್ದೈತೆ. ಬಟ್ ಹುಡುಗ ಅದನ್ನ ಅಬ್ಸರ್ವ್ ಮಾಡಿಲ್ಲ. ಆ ಗ್ಲಾಸ್ ಪೀಸ್ ನ ಎಲ್ಲರಿಗೂ ಜ್ಯೂಸ್ ಮಾಡಿ ಕೊಡ್ತಾವ್ರೆ. ಆ ಗ್ಲಾಸ್ ಅಂಕಲ್ ಕೈಯಲ್ಲೇ ಐತೆ. ಅಂಕಲ್ನು ಫ್ಯಾಮಿಲಿ ಅಂದ್ರೆ ಸಂಸಾರ ಅಂದ್ರೆ ಸುಮ್ನೆ ಅಲ್ಲಮ್ಮ, ಎಲ್ಲರೂ ಜೊತೆಲಿ ಇರ್ಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು, ಒಬ್ಬರನ್ನ ಒಬ್ಬರು ಚೆನ್ನಾಗಿ ನೋಡ್ಕೊಬೇಕು ಅಂತ ಸ್ವಲ್ಪ ಬುದ್ಧಿ ಹೇಳ್ತಾವ್ರೆ. ಸರಿ ಇಷ್ಟೊತ್ತು ಗಂಟೆ ತಲೆ ತಿಂದ್ಬಿಟ್ಟೆ, ಸಾರಿ ಅಂತೇಳಿ ಎಲ್ಲರೂ ಪಾರ್ಟಿನ ಎಂಜಾಯ್ ಮಾಡ್ತಾವ್ರೆ. ಅಲ್ಲಿಗೆ ನಮ್ಮ ಹೀರೋಯಿನ್ ಅವ್ರ ಅಮ್ಮ ಬಂದಿರಲ್ಲ, ಅವ್ರ ಜೊತೆ ಅಂಕಲ್ ಕೂತ್ಕೊಂಡು ಸ್ವಲ್ಪ ಕಷ್ಟ ಸುಖ ಮಾತಾಡ್ತಾವ್ರೆ. ಈ ಕಡೆ ಒಬ್ಬ ಹುಡುಗನು ಗ್ಯಾಸ್ ಫಿಟ್ ಮಾಡ್ದ, ಬಟ್ ಸರಿಯಾಗಿ ಫಿಟ್ ಮಾಡಿಲ್ಲ. ಅಮ್ಮ ಬಾಮ ಸ್ಟವ್ ಅಂಟಿಸೋಣ ಅಂತ ಹೇಳಿ ಆನ್ ಮಾಡ್ತಾನೆ. ಭಕ್ಕಂತ ಬೆಂಕಿ ಅಂಟ್ಕೊಂಡ್ಬಿಡ್ತದೆ. ಹಂಗೆ ಈ ಕಡೆ ನಮ್ಮ ಹೀರೋಯಿನ್ ನ ತೋರಿಸ್ತಾರೆ. ಹೀರೋಯಿನ್ ಆ ಅಜ್ಜಿ ಕೊಡ್ತಲ್ಲ ಫೈಲು, ಅದನ್ನ ನೋಡ್ತಾ ಇದೆ. ಅಲ್ಲಿ ನೋಡಿದ್ರೆ ಒಂದು ಕಾಯಿನ್ ಇದೆ. ಈ ಕಾಯಿನ್ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಆ ಹೋಟ್ಲಲ್ಲಿ ಮಾಡ್ತಲ್ಲ ಕೆಲಸಗಳು ಕ್ಯಾಪ್ಕ ಇದೆಯಾ. ಬಟ್ ನೆಕ್ಸ್ಟ್ ಇವಾಗ ಗಾಜ್ ಪೀಸ್ ಇದೆ. ಹಂಗಾರೆ ಗಾಜ್ ಪೀಸ್ ಇಂದ ಏನಪ್ಪಯ್ಯ, ಅಂಕಲ್ ಗ್ಲಾಸ್ ಅಲ್ಲಿ ಇದೆಯಲ್ಲ ಗಾಜ್ ಪೀಸು. ಹೀರೋಯಿನ್ಗೆ ಫ್ಲಾಶ್ ಆಗಿ ಅಲ್ಲಿಂದ ಓಡ್ ಬರ್ತಾವಳೆ. ಇಲ್ಲ ರೀ ಕಾರಲ್ಲಿ ಬರ್ತಾವ್ರೆ ಕರೆಕ್ಟ್. ಹಂಗೆ ಈ ಕಡೆ ಪಾರ್ಟಿಯಲ್ಲಿ ತೋರಿಸಿದ್ರು. ಹುಡುಗರು ಆ ಲಬ್ಬರ್ ತರ ಇದೆ, ಅದರಲ್ಲಿ ಜಂಪ್ ಆಗ್ತಾ ಅವ್ರೆ. ಅದು ಸ್ವಲ್ಪ ಅರ್ಧೋಗ್ತಾ ಇದೆ. ಕೆಳಗಡೆ ಒಂಥರ ಕಂಬಿ ತರ ಇದೆ ಚೂಪಾಗೆ. ಇನ್ನೇನು ಚುಚ್ಕೊಬೇಕು ಟಕ್ಕಂತ ಹೀರೋಯಿನ್ ಅವ್ರಮ್ಮ, ಇರಪ್ಪ ಕೆಳಗಡೆ ಏನೋ ಇದೆ ಅಂತೇಳಿ ಅದನ್ನ ಎತ್ತಿ ಆ ಕಡೆ ಇಡ್ತಾರೆ. ಹುಡುಗರು ಅಂಕಲ್ನ ಕರೀತಾರೆ. ಅಂಕಲ್ ನೀವು ಬನ್ನಿ ಅಂಕಲ್, ಒಂದು ಸ್ಟೆಪ್ ಹಾಕಿದ್ರಲ್ಲಿ ಸಕ್ಕದಾಗಿರುತ್ತೆ, ಜಾಲಿಯಾಗಿರುತ್ತೆ ಅಂತ ಹೇಳ್ತಾರೆ. ಬಿಡಪ್ಪ ಚಿಕ್ಕ ಹುಡುಗರು ಕರೀತಾರಲ್ಲ ಅಂತ ಅಂಕಲ್ ಹಂಗೆ ಮುಂದೆ ಹೋಯ್ತಾರೆ. ನೋಡಿದ್ರೆ ಕಾಲಡಿಗೆ ಆ ಜ್ಯೂಸ್ ಗ್ಲಾಸ್ ನ ಕೆಳಗಡೆ ಬೀಳಿಸ್ಬಿಟ್ರು. ಆಚ ಕಡೆ ನಮ್ಮ ಹೀರೋಯಿನ್ ಒಳಗಡೆ ಎಂಟರ್ ಆದ್ರು. ಈ ಕಡೆ ಒಂದ್ ನೀರಿನ ಪೈಪು, ಹಂಗೆ ನೀರ್ ತುಂಬಿ ಆ ಪೈಪ್ ಹಂಗೆ ದೊಡ್ಡದಾಗ್ತಾ ಇದೆ. ಅವಾಗಲೇ ನಮ್ಮ ಹೀರೋಯಿನ್ ಅವ್ರ ಅಮ್ಮ ನಿಲ್ಸಿರಲ್ಲ ಒಂದು ಕಂಬಿ, ಆ ಕಬ್ಬಣ ಬಿದ್ದು ಹಂಗೆ ಅಲ್ಲೊಂದು ಹುಲ್ ಕಟ್ ಮಾಡೋ ಮಿಷಿನ್ ಇದೆ. ಅಂಕಲ್ ಬೇರೆಗೆ ಕಾಲಿಗೆ ಎಟ್ ಬಿತ್ತಲ್ಲ, ಆ ಮಿಷಿನ್ ಬಂದೆಟ್ಗೆ ಅಂಕಲ್ ಹಂಗೆ ಕೆಳಗಡೆ ಬಿದ್ದೋಯ್ತಾರೆ. ಇನ್ನ ಆ ಮಿಷಿನ್ ಹುಲ್ ಹೆಂಗ್ ಕಟ್ ಮಾಡ್ತೇಳಿ ಆ ತರ ಅಂಕಲ್ ತಲೆನ ಟ್ರಿಮ್ಮಿಂಗ್ ಮಾಡ್ಬಿಡ್ತಾರೆ. ಅದೇ ಟೈಮ್ಗೆ ಹೀರೋಯಿನ್ ಬಂದ್ರು. ಅಲ್ಲಿರೋರೆಲ್ಲ ಲಬೋ ಅಂತ ಪಡ್ಕೊಂತಾರೆ. ಇನ್ನೇನು ಅಂಕಲ್ಗೂ ಸಮಾಧಿನೇ. ಆ ಹುಡುಗಿನೂ ಎಲ್ಲಾರನು ಮನೆ ಕರ್ಕೊಂಡ್ಬಂದು ಆ ಪೋಸ್ಟ್ ಅಲ್ಲ ಅದೇ ಆ ಬುಕ್ ಎಲ್ಲ ಗೋಡೆ ಮೇಲೆ ಅಂಟಿಸ್ಬಿಟ್ಟು ಎಲ್ಲರಿಗೂ ಹೇಳ್ತಾರೆ, ಲೋ ನೆಕ್ಸ್ಟ್ ನಿಮ್ಮಲ್ಲೇ ಕಣ ಯಾರೋ ಒಬ್ರು ಸಾಯೋದು ಅಂತ. ಹೋಗ್ಯಲೇ ಸಾವಲ್ಲ ನಮಗೆ, ಸಾಂಬ್ರಾಣಿ ಹೊಗೆ ಆಗ್ದಂಗೆ ಡೈಲಿ ಆಗ್ತಾ ಇರ್ತೀವಿ ಶುಕ್ರವಾರ ಅಂತ. ಹುಡುಗರು ಅವ್ರ ಮಾತು ಕೇಳಲ್ಲ. ಸೀದಾ ಅದರಲ್ಲೊಬ್ಬ ಒಬ್ಬ ಹುಡುಗ ಟ್ಯಾಟೋ ಅಂಗಡಿಯಲ್ಲಿ ಕೆಲಸ ಮಾಡೋನು. ಆಕ್ಚುಲಿ ಓನರ್ ಇವನೇ. ಅಲ್ಲಿ ಲಿಕ್ವಿಡ್ ಡಬ್ಬ ಏನೋ ಇಕ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಇವನ್ ಕೈಗೆ ಇವನೇ ಟ್ಯಾಟೋ ಹಾಕೊಂತ ಅವನೇ. ಅಲ್ಲಿ ಮೇಲ್ಗಡೆ ಒಂದು ಗೊಂಬೆ ಗಿಡಿ ಅಂತ ಆಡ್ಕೊಂಡು ಹಂಗೆ ಕೆಳಗಡೆ ಬಿತ್ತು. ಇವನು ಅದನ್ನ ಕ್ಲೀನ್ ಮಾಡ್ತಾವನೆ. ಈ ಕಡೆ ಏನೋ ಒಂದು ಲಿಕ್ವಿಡ್ ತಗೊಂಡು ಇಟ್ನಲ್ಲ, ಅದು ಡಬ್ಬ ಕೆಳಗಡೆ ಬಿದ್ದು ಓಪನ್ ಆಗಿ ಕೆಳಗಡೆ ಸುರಿತಾ ಇದೆ. ಹಂಗೆ ಫ್ಯಾನ್ ನ ತೋರಿಸ್ತಾರೆ. ಪಕ್ಕದಲ್ಲಿ ಒಂದ್ ಚೈನ್ ಇದೆ. ಆ ಫ್ಯಾನು ಆ ಚೈನಿಗೆ ಸುತ್ಕೊಂತಾ ಇದೆ. ಹುಡುಗ ಗ್ಲಾಸ್ ಕ್ಲೀನ್ ಮಾಡ್ಬಿಟ್ಟು ಹಿಂಗ್ ಎದ್ನಲ್ಲ ಕರೆಕ್ಟ್ ಆಗೋದು ಅವನು ಮೂಗ್ಬಟ್ಟಿಗೆ ತಗೊಳಕಂತು. ಯಾಕಂದ್ರೆ ಹುಡುಗ ಒಂದು ಮೂಗ್ಬಟ್ ಹಾಕೊಂಡಿದ್ದಾನೆ. ಆ ಮೂಗ್ಬಟ್ನ ತೆಗಿಯಕ್ಕೆ ಎಷ್ಟೋ ಟ್ರೈ ಮಾಡ್ತಾನೆ, ಬಟ್ ಅದು ಓಪನ್ ಆಗ್ತಾ ಇಲ್ಲ. ಈ ಕಡೆ ಲಿಕ್ವಿಡ್ ಬೇರೆ ಇತ್ತಲ್ಲ, ಅದಕ್ಕೆ ಬೆಂಕಿ ಅಂಟ್ಕೊಂಡ್ ಬಿಡ್ತದೆ. ಹುಡುಗನ ಕೈಯಲ್ಲಿ ಆ ಮೂಗ್ಬಟ್ನ ಬಿಚ್ಚಕ್ಕೂ ಆಯ್ತಲ್ಲ, ಫ್ಯಾನ್ ಬೇರೆ ಆ ಚೈನ್ ನ ಎಳಿತಾ ಇದೆ. ಕೆಳಗಡೆ ಬೇರೆ ಫುಲ್ ಬೆಂಕಿ. ಹುಡುಗ ಏನ್ ಮಾಡ್ತಾನೆ, ಆ ಟೇಬಲ್ ಮೇಲೆ ಹತ್ಕೊಂತಾನೆ. ಅವನ ಕೈಯಲ್ಲಿ ಆಗ್ತಾನೆ ಇಲ್ಲ ರೀ ಬಿಚ್ಚಕ್ಕೆ. ಕೊನೆಗೆ ಆ ಮೂಗೆ ಕಿತ್ಕೊಂಡ್ ಹಂಗೆ ಕೆಳಗಡೆ ಬೀಳ್ತಾನೆ. ಕೆಳಗಡೆದ ಬೆಂಕಿ ಅಂಟ್ಕೊಂಡಿತ್ತಲ್ಲ, ಆ ಬೆಂಕಿ ಮೇಲೆ ಹುಡುಗ ಬಿದ್ದೆಟ್ಗೆ ಇದೊಳಗೆ ಆಯ್ತಲ್ಲ ಅವನ ಕೈಯಲ್ಲಿ. ಯಾಕಂದ್ರೆ ಕೆಳಗಡೆ ಫುಲ್ ಲಿಕ್ವಿಡ್ ಇದೆಯಲ್ಲ, ಅದು ಜಾರ್ತಾನೆ ಇದೆ ಅವನಿಗೆ. ಆ ಲಿಕ್ವಿಡ್ 4-5 ಡಬ್ಬ ಇತ್ತಲ್ಲ, ಫಸ್ಟೇ ಡಮಾರ್ ಅಂತ ಬ್ಲಾಸ್ಟ್ ಆಗಿ ಆ ಟ್ಯಾಟೂ ಶಾಪೆ ಕ್ಲೋಸ್ ಆಗೋಯ್ತು. ಹಂಗೆ ಈ ಕಡೆ ನಮ್ಮ ಹೀರೋಯಿನ್ ನ ತೋರಿಸ್ತಾರೆ. ಲವ್ ಅವ್ನಿಗೆ ಫೋನ್ ಮಾಡೋ, ಅವ್ನು ಫೋನ್ ಮಾಡ್ರೆ ಸ್ವಿಚ್ ಆಫ್ ಬರ್ತದೆ ಕಣೋ, ಪ್ಲೀಸ್ ಮಾಡೋ ಅಂತ ಹೇಳ್ತಾರೆ. ಅಕ್ಕ ಅವ್ನಿಗೆ ಏನು ಆಗಿರಲ್ಲ ಬಿಡೆ, ನನ್ ನಿದ್ದೆ ಬರ್ತಾ ಇದೆ ಅಂತೇಳಿ ಹುಡುಗ ಸೋಂಬೇರಿ ತರ ಮಾತಾಡ್ತಾವನೆ. ಸರಿ ನಾನೇ ಅಲ್ಲೋಗಿ ನೋಡ್ತೀನಿ ಅಂತೇಳಿ
ಅಂತೇಳಿ ಸೀದಾ ಅವ್ರ ಮನೆ ಕಡೆಗೆ ಬಂದ್ರು. ಕಾರ್ ಮುಂದೆ ಒಬ್ಬ ಬಂದ್ ಬಿದ್ದ. ನೋಡಿದ್ರೆ ಆ ಟ್ಯಾಟೋ ಅವ್ನ್ರಿ. ಹಂಗಾರೆ ಇದು ನಮ್ ಹೀರೋಯಿನ್ ಬಂದಿರೋದು ಒಂದು ಕನ್ಸು. ಹೆಂಗೋ ಅವ್ನಿಗೆ ಏನು ಆಗಿಲ್ವಲ್ಲ, ಹೀರೋಯಿನ್ಗೆ ಸ್ವಲ್ಪ ಖುಷಿನೇ. ಲವ್ ಹುಷಾರಾಗಿರೋ, ಎಲ್ಲೂ ಹೋಗ್ಬೇಡ ಕಣೋ ಅಂತ ಹಂಗೆ ಹುಡುಗನ್ಗೆ ಸ್ವಲ್ಪ ಬುದ್ಧಿ ಹೇಳ್ತಾ ಅವಳೆ. ಅವನು ಇವಳು ಹೇಳೋದ್ರ ಬಗ್ಗೆ ಕೇರೇ ಮಾಡ್ತಲ್ಲ. ಹೆಂಗೋ ಅವ್ನ ತಂಗಿ ಬೇರೆ ಬಂದ್ಲಲ್ಲಿಗೆ. ಅಲ್ಲಿಗೊಂದು ಕಸದ ಲಾರಿ ಬಂತು. ನಮ್ ಹೀರೋಯಿನ್ ಹೇಳ್ತಾರೆ, ಲವ್ ಈ ಲಾರಿಯಿಂದ ದೂರ ಇರೋ, ನಿನಗೇನೋ ಆಗ್ಬಿಟ್ಟದು ಅಂತ. ಹುಡುಗ ಹೋಗ್ಬಿಟ್ಟು ಆ ಟೈರ್ ಹತ್ರ ಕಾಮಿಡಿ ಮಾಡ್ತಾವನೆ. ಆ ಕಸದ ಲಾರಿನು ಡಸ್ಟ್ ಬಿನ್ ತಗೊಂಡು ಸ್ವಲ್ಪ ಮುಂದೆ ಹೊಂಟಿದ್ದಾರೆ. ಇವನ್ ತಂಗಿ ಇದ್ಲಲ್ಲ, ಯೋ ಡಸ್ಟ್ ಬಿನ್ ನಮ್ದಯ್ಯ ಅಂತ ಮುಂದೆ ಹೋಯ್ತಾಳೆ. ಅಲ್ಲೊಬ್ಬ ಗಿಡ ಕತ್ತರಿಸೋನೇನೋ, ಅವ್ನ ಮಿಷಿನ್ ಸ್ಲಿಪ್ ಆಗುತ್ತೆ. ಆ ಕಡೆಯಿಂದ ಒಬ್ಬ ಹುಡುಗ ಬಾಲ್ ಹೊಡಿತಾನೆ. ಇವಳು ನೋಡಿದ್ರೆ ನೀಟಾಗಿ ಡಸ್ಟ್ ಬಿನ್ ಒಡೆ ಬಿದ್ದೋಯ್ತಾಳೆ. ಇನ್ನ ಕಸದ ಗಡಿಗೆ ಗೊತ್ತಿರೋಲ್ಲ ಹೊರಗಡೆ ಯಾರಿದಾರಂತ. ಆ ಹುಡುಗಿನು ಎತ್ತಿ ಅದು ಕಸ ಅನ್ಕೊಂಡು ಲಾರಿ ಒಳಗಡೆ ಹಾಕೊಂಡ್ಬಿಡ್ತದೆ. ಇನ್ನು ಹೀರೋಯಿನ್ ಅವ್ರಣ್ಣ ಎಲ್ಲಾರು ಆ ಗಾಡಿಯಿಂದನೇ ಓಡ್ತಾವ್ರೆ. ಅಯ್ಯೋ ನಿಲ್ಸಯ್ಯೋ, ಒಳಗಡೆ ನನ್ನ ತಂಗಿ ಅವಳೆ, ಪ್ಲೀಸ್ ಅಯ್ಯ ನಿಲ್ಸಯ್ಯ ಅಂತ. ಅಯ್ಯಪ್ಪ ಕಿವಿಗೆ ವಾಕ್ಮೆನ್ ಹಾಕೊಂಡು ಜಮ್ ಅಂತ ಲಾರಿ ಓಡಿಸ್ಕೊಂಡು ಹೋಯ್ತಾ ಅವನೇ. ನಮ್ಮ ಹೀರೋಯಿನನು ಹಂಗೆ ಮಾಡಿ ಲಾರಿ ಮೇಲೆ ಹತ್ತು ಬಿಡ್ತಾರೆ. ಆ ಹುಡುಗಿನೂ ಅಲ್ಲೇ ಐತೆ. ಆ ಕಸನ ಒಂದ್ ಮಿಷಿನ್ ತಳ್ಳುತ್ತೆ ಒಂದ್ ಕಡೆ ಸೇರ್ಸಕ್ಕೆ. ಅದನ್ನು ಹಂಗೆ ತಳ್ಕೊಂಡ್ ಬರ್ತಾ ಇದೆ. ಆ ಹುಡುಗಿನೂ ಕೈ ಕೊಟ್ಲು ನಮ್ಮ ಹೀರೋಯಿನ್ಗೆ. ಇನ್ನೇನು ನಮ್ಮ ಹೀರೋಯಿನ್ ಅವಳನ್ನ ಎಳಿಬೇಕು, ಅದು ತುಂಬಾ ಹತ್ರ ಬಂದು ಹಂಗೆ ಅದು ಮತ್ತೆ ನೋಡಿ ಒಂದ್ ಕೈ ಅರ್ಧ ಮುಖ ಕಟ್ ಹಾಕೋಗುತ್ತಾರೆ. ನಮ್ಮ ಹೀರೋಯಿನ್ ಒಂದ್ ಕೈ ಹಿಡ್ಕೊಂಡು ಲಬೋ ಅಂತ ಪಡ್ಕೊಂತಾರೆ. ಟೀ ಕುಕ್ಕರ್ ಅಲ್ಲಿ ವಿಸಿಲ್ ಬಂತಂಗೆ. ಇನ್ನ ಎಲ್ಲಾರು ಕೂತ್ಕೊಂಡು ಮನೇಲಿ ಮಾತಾಡ್ತಾವ್ರೆ. ಹೌದು, ಎಲ್ಲರಿಗೂ ಸಾವು ಬರೋದು ನಿನಗೆ ಹೆಂಗ್ ಗೊತ್ತಾಗ್ತಾ ಇದೆ ಅಂತ. ಅದಕ್ಕೆ ನಮ್ಮ ಹೀರೋಯಿನ್, ಲೋ ಇದೆಲ್ಲ ಅಜ್ಜಿ ಫಸ್ಟ್ ಲಿಸ್ಟ್ ಮಾಡಿ ಕಿತ್ತಾರ ಕಣೋ, ಇದು ನಮ್ಮ ಫ್ಯಾಮಿಲಿಗೆ ಒಂದು ಶಾಪ ಹಂಗೆ ಅಂತ ಹುಡುಗಿ ಹೇಳ್ತಾವಳೆ. ಬಟ್ ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ. ಅದಕ್ಕೆ ಅಜ್ಜಿ ಫ್ರೆಂಡ್ ಒಬ್ರು ಡಾಕ್ಟರ್ ಇದಾರೆ, ನಡೀರಿ ಅವ್ರು ಹೋಗಿ ನೋಡೋಣ ಅಂತೇಳಿ ಸೀದಾ ಹಾಸ್ಪಿಟಲ್ಗೆ ಬಂದ್ರು. ಆ ಡಾಕ್ಟ್ರು ನಮ್ಮ ಹೀರೋಯಿನ್ ಮುಖ ನೋಡ್ಬಿಟ್ಟು, ಹೌದಮ್ಮ ನಿಮ್ಮ ಅಜ್ಜಿ ಬಂದು ತುಂಬಾ ಬ್ರಿಲಿಯಂಟ್, ನನ್ನನ್ನು ಕಾಪಾಡಿದ್ದು ಅವರೇನೆ. ಯಾಕಂದ್ರೆ ಹೋಟ್ಲಲ್ಲಿ ಇವನು ಇದ್ದವನೇ, ಆ ಚಿಕ್ಕ ಹುಡುಗ ಈ ಡಾಕ್ಟರ್ ಅಪ್ಪನೇ. ಹಿಂಗೆ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾವ್ರೆ. ಹಿಂದ್ಗಡೆ ಇಬ್ರು ಹುಡುಗರು, ಮಚಾ ಇವರು ಆಗ್ತಾರ ಕಣ, ಅವಲಿಂದ ತಲೆ ತಿಂತಾರ, ಬಾರ ಹೋಗೋಣ ಅಂತ ಸೀದಾ ಆಚೆ ಬಂದ್ಬಿಟ್ರು. ನಮ್ಮ ಹೀರೋಯಿನ್ ಅವ್ರಿಬ್ಬರು ಎಲ್ಲೋದ್ರು, ಅವ್ರಿಗೆಲ್ಲ ಅಪಾಯ ಇದೆ ಅಂತೇಳಿ ಅವ್ರನ್ನ ಹುಡ್ಕೊಂಡ್ ಬತ್ತಾವ್ರೆ. ಹುಡುಗರು ನೋಡಿದ್ರೆ, ಮಚಾ ತಲೆ ಬಿಸಿ ಆಗೈತೆ, ನಡಿ ತಣ್ಣಗೆ ಒಂದು ಕೂಲ್ ಡ್ರಿಂಕ್ ಹಾಕೋಣ ಅಂತೇಳಿ ಅಲ್ಲಿ ಕೂಲ್ ಡ್ರಿಂಕ್ ಮಿಷಿನ್ ಇದೆ. ಅದಕ್ಕೋಗಿ ದುಡ್ಡು ಹಾಕ್ತಾರೆ. ಬಟ್ ಅದರಲ್ಲಿ ಕೂಲ್ ಡ್ರಿಂಕ್ಸ್ ಬರ್ತಾ ಇಲ್ಲ. ಆ ಹುಡುಗನು ಆ ಮಿಷಿನ್ ನ ಹೊಡಿತಾವನೆ, ಏಯ್ ಕೂಲ್ ಡ್ರಿಂಕ್ ಕೊಡು ಅಂತ. ಇನ್ನೊಬ್ಬ ಹುಡುಗನು, ಲೋ ಹೋದ್ರೆ ಹೋಗ್ಲಿ ಬಾರೋ, ಹೇಳೋ ಮಾತು ಕೇಳೋ ಬೇಡ ಅಂತ ಹೇಳ್ತಾನೆ. ಬಟ್ ಅವನು ಕೇಳ್ತಾ ಇಲ್ಲ. ಲೇ ಈ ಮಿಷಿನ್ ಹೊಡೆದು ಬಿಸಾಕ್ತೀನಿ ಅಂತೇಳಿ ಆ ಮಿಷಿನ್ ಬಗ್ಗಿಸ್ತಾನೆ. ಈ ಕಡೆಯಿಂದ ಇವನು ಹಿಡ್ಕೊಂಡಿದ್ದಾನೆ. ಹೆಂಗೋ ಹಂಗೆ ಆಗಿ ಒಂದು ಚಾಕ್ಲೇಟ್ ಸಿಕ್ತು. ಅದನ್ನ ತಗೊಂಡು ಮುಂದೆ ಒಂದು ರೂಮ್ ಇದೆ, ಅಲ್ಲಿ ಹೊಂಟಿದ್ದಾರೆ. ಅಲ್ಲಿ ಡಮ ಅಂತ ಲೈಟ್ ಆನ್ ಆಯ್ತು. ಅದು ಏನಪ್ಪ ಮಿಷಿನ್ ಅಂತ ನೋಡಿದ್ರೆ ಸಿಟಿ ಸ್ಕ್ಯಾನರ್ ಅಲ್ಲ. ನಿಮ್ಗೆಲ್ಲ ಗೊತ್ತಿರಬಹುದು, ಸಿಟಿ ಸ್ಕ್ಯಾನರ್ ಮಾಡಿಸ್ಬೇಕಾರೆ ಮೈಯಲ್ಲಿ ಒಂದು ಕಬ್ಬಿಣದ ಐಟಮ್ ಇರಬಾರ್ದು, ಉಂಗ್ರ ಇರಬಾರ್ದು, ಏನು ಇರಬಾರ್ದು. ಬಟ್ ಹುಡುಗರು ನೋಡಿದ್ರ ವೀಲ್ ಚೇರ್ ತಗೊಂಬಂದಲ್ಲಿ ಕಾಮಿಡಿ ಮಾಡ್ತಾವ್ರೆ. ಅದ್ರಲ್ಲೊಬ್ಬನಿಗೆ ಉಸಿರೇ ಕಟ್ಟದಂಗ ಆಯ್ತು. ಲೋ ಭಯ ಬೀಳ್ಬೇಡ ಕಣೋ, ನಾನು ಇದೀನಲ್ಲ ನನ್ನ ಜೊತೆ, ಚೆನ್ನಾಗಿ ಉಸಿರಾಡೋ ಅಂತ ಹೇಳ್ತಾವನೆ. ಲೋ ಇದೇನೋ ಆಗಂಗಿದೆ ಕಣೋ ಅಂತ ಆ ಹುಡುಗ ಹೇಳ್ತಾವನೆ. ಬಟ್ ಇವನ್ ಕೇಳ್ತಾ ಇಲ್ಲ. ಟಮಾರ ಅಂತ ಅವನು ಮೊಬೈಲ್ ಹೋಗಿ ಆ ಸಿಟಿ ಸ್ಕ್ಯಾನರ್ ಸ್ವಿಚ್ ನ ಆನೇ ಮಾಡ್ಬಿಡದ. ಆ ಹುಡುಗನು ಹಂಗೆ ಅಲ್ಲಿ ಕೆಳಗಡೆ ಬಿದ್ದದ. ಇವನು ವೀಲ್ ಚೇರ್ ತಗೊಂಬಂದು ಕುತ್ಕೊಳ್ಳೋ ಅಂತ ಹೇಳ್ತಾವನೆ. ವೀಲ್ ಚೇರ್ ಮುಂದೆ ಇಟ್ಕೊಂಡವನೆ, ಇವನು ಹಿಂದೆ ಅವನೇ. ಕಬ್ಬಣನ ಆ ಮಿಷಿನ್ ಹಿಡಿತಲ್ಲ ಹಂಗೆ ಎಳ್ಕೊಂಡು ಹೋಗುತ್ತೇರಿ. ಎಳ್ಕೊಂಡು ಹೋಗಿ ಆ ಸಿಟಿ ಸ್ಕ್ಯಾನರ್ ರೋಡ ಇವನ್ನ ಎಳಿತದೆ. ಲಬೋ ಅಂತ ಪಡ್ಕೊಂತವನೆ. ಆಗ್ತಾ ಇಲ್ಲ. ಒಳ್ಳೆ ಎಲೆ ಮಡ್ಚಿ ಬಾಯಲ್ಲಿ ಹಾಕೊಂತೀವಲ್ಲ ಆ ತರ ಎಳ್ಕೊಂಡ್ಬಿಡ್ತದೆ ಒಳಗಡೆ ಇವನ್ನ. ಇನ್ನ ಡಾಕ್ಟರ್ ಅಮ್ಮ ಅದನ್ನ ನೋಡ್ಬಿಟ್ಟು ಅಷ್ಟೊಂದು ಭಯ ಬೀಳ್ತಾರೆ. ಅವನ ಜೊತೆ ಇನ್ನೊಬ್ಬ ಇದ್ದ ಗೊತ್ತಾ, ಅವನಿಗೂ ಒಂಥರ ಮುಖಾಮುಖಿ ಎಲ್ಲ ಊದ್ಕೊಂಡಿದ್ದಾರೆ. ಡಾಕ್ಟರ್ ಅಮ್ಮ ಬಡ್ಕೊಳುತ್ತೆ ನೋಡಿ. ಆ ಫ್ರಿಜ್ ಅಲ್ಲಿ ಇವ್ರು ಅವಾಗ್ಲೇ ಕಾಸು ಹಾಕ್ಬಿಟ್ಟು ಜ್ಯೂಸ್ ಕುಡಿತಾ ಇರಲ್ಲ, ಅದ್ರಲ್ಲೊಂದು ಸ್ಪ್ರಿಂಗ್ ಕಟ್ ಆಗ್ಬಿಡ್ತದೆ. ಆ ಸ್ಪ್ರಿಂಗು ಬಂದು ಹಂಗೆ ಅವನ ಮಕ್ಕಕ್ಕೆ ಹೊಡಿತದೆ. ಇನ್ನ ಇಬ್ರು ಅಲ್ಲಿ ಸ್ಪಾಟ್ ಔಟ್. ಇನ್ನ ಅಲ್ಲಿಗೆ ನಮ್ಮ ಹೀರೋಯಿನ್ ಅವ್ರ ಅಮ್ಮ, ಹೀರೋಯಿನ್ ತಮ್ಮ 3 ಜನ ಬಂದು ನೋಡ್ತಾರೆ. ಭಯ ಬಿದ್ಬಿಡ್ತಾರೆ. ಅವಾಗ ಹೀರೋಯಿನ್ ಅವ್ರ ಅಮ್ಮ ಹೇಳ್ತಾರೆ, ಇದಕ್ಕೆಲ್ಲ ಕಾರಣ ನಿಮ್ಮ ಅಜ್ಜಿನೇ ಎಲ್ಲನ ಬರ್ದಿಕ್ಕಿರ್ತಾರೆ, ನಡಿ ಅವ್ರ ಮನೆಗೆ ಹೋಗೋಣ ಅಂತೇಳಿ ಸೀದಾ ಒಂದು ಬಸ್ ತಗೊಂಡು ಅವ್ರ ಮನೆಗೆ ಬರ್ತಾರೆ. ಹೀರೋಯಿನ್ ಹೇಳ್ತಾವ್ರೆ, ಸರಿ ನಾನು ಬಸ್ಸಲ್ಲಿ ಇಡ್ತೀನಿ, ನೀವಿಬ್ರು ನೋಡ್ಕೊಂಡ್ ಬನ್ರಿ ಅಂತ ಹೇಳ್ತಾರೆ. ಅಮ್ಮನು ಸರಿ ಬಾರ ಹೋಗೋಣ ಅಂತೇಳಿ ಹುಡುಗನ ಕರ್ಕೊಂಡು ಹಂಗೆ ಮುಂದೆ ಹೋಯ್ತಾರೆ. ತಿರ್ಗಾ ನಮ್ಮ ಹೀರೋಯಿನ್ ಒಂದು ಕನಸು ಬರ್ತಾ ಇದೆ. ಮನೆ ಒಳಗಡೆ ಸಿಲಿಂಡರ್ ಓಪನ್ ಆಗಿರತ್ತಾರ, ಅಲ್ಲಿ ಬ್ಲಾಸ್ಟ್ ಆಗೋತಾರ ಹಂಗೆ ಆಗ್ತಾ ಇದೆ. ಇಲ್ಲಿ ಅಮ್ಮ ನೋಡ್ಬಿಟ್ರದನ್ನ, ಲೋ ಮಗನೇ ಆಚೆ ಹೋಗೋ ಅಂತ ಹೇಳ್ತಾರೆ. ಸೋ ಲೇಟು, ಮನೆನೇ ಬ್ಲಾಸ್ಟ್ ಆಗಿ ಅಮ್ಮ ಫುಲ್ಲು ಸೀರಿಯಸ್ ಆಗ್ಬಿಡ್ತಾರೆ. ಬ್ಲಾಸ್ಟ್ ಆಯ್ತಲ್ಲ, ಆ ಬಸ್ ಹಂಗೆ ಕೆರೆಯಲ್ಲಿ ಇಳಿದು ಬಿಡ್ತದೆ. ನಮ್ಮ ಹೀರೋಯಿಂದ ಸೀಟ್ ಬೆಲ್ಟ್ ಹಾಕೊಂಡಿದಾರಲ್ಲ, ಬಿಚ್ಚಕ್ ಆಗ್ತಾ ಇಲ್ಲ ಪಾಪ ಅವ್ರ ಕೈಯಲ್ಲಿ. ಈ ಕಡೆ ಅಮ್ಮ ಮಗ ಎದ್ರು. ಅಮ್ಮ ಹೇಳ್ತಾವ್ರೆ, ಹೋಗು ಫಸ್ಟ್ ನಿಮ್ಮ ಅಕ್ಕನ್ ಕಾಪಾಡು, ಹೋಗು, ಇಲ್ಲಿ ಏನ್ ಮಾಡ್ತಾ ಇದೆಯಾ ಹೋಗು ಅಂತ. ಈ ಹುಡುಗನು ಹೋಯ್ತಾನೆ. ಇವನ್ ಕೈಯಲ್ಲೂ ಪಾಪ ಬಿಚ್ಚಕ್ ಆಯ್ತಾ ಇಲ್ಲ. ಹಂಗೆ ಮಾಡಿ ತುಂಬಾ ಹೊತ್ತು ಕಷ್ಟ ಬಿದ್ದು ಆ ಸೀಟ್ ಬೆಲ್ಟ್ ನ ಬಿಚ್ಚಿ ಅಕ್ಕನ್ನ ಆಚೆ ಕರ್ಕೊಂಡ್ ಬರ್ತಾನೆ. ಬಟ್ ನಮ್ಮ ಹೀರೋಯಿನ್ ಮೈಯಲ್ಲಿ ಉಸಿರಾಟನೇ ಇಲ್ಲ. ಹೊಟ್ಟೆ ನಾಕೊಂಡು ತಾವನೆ ಒಂದ್ ಸ್ವಲ್ಪ ಹೊತ್ತು ಅದುಮದ ಮೇಲೆ ಅಕ್ಕ ಹಂಗೆ ಉಸಿರು ಬಿಟ್ರು. ತಮ್ಮನ ತಪ್ಕೊಂಡು ಸ್ವಲ್ಪ ನಗ್ತಾರೆ. ಹಂಗೆ ಮಾರನೇ ದಿನ ಆಯ್ತು. ನೋಡಿದ್ರೆ ಜೊತೆಲಿ ಅಮ್ಮ ಇಲ್ಲ. ನೆನ್ನೆ ನೈಟ್ ಆಯ್ತಲ್ಲ, ಅದರಲ್ಲೇ ಅಮ್ಮನು ಹೊಂಟೋಗೋರೆ. ಲೋ ತಮ್ಮ ಹುಷಾರ್ ಕಣೋ, ನಾನು ಕೇಳಿದೆ ಏನ್ ಕೆಲಸ ಮಾಡ್ಬೇಡ, ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ತಮ್ಮನ್ನ ರೆಡಿ ಮಾಡ್ತಾ ಅವ್ರೆ. ಹಂಗೆ ಈ ಕಡೆ ಒಂದು ಆಂಟಿನ ತೋರಿಸ್ತಾರೆ. ಆ ಪರ್ಸಲ್ಲಿ ಫುಲ್ಲು ಚಿಲ್ಲರೆ ಕಾಸು. ಅದನ್ನ ತೆಗಿತಾ ನೋಡಿ ಒಂದು ಕಾಯಿನು ಬಿದ್ದೋಯ್ತು ಕೆಳಗಡೆ. ಆ ಕಾಯಿನು ನೀಟಾಗಿ ಉಳ್ಕೊಂಬಂದು ಒಂದು ರೈಲ್ವೆ ಬ್ರಿಡ್ಜ್ ಅಲ್ಲಿ ಆ ರೈಲು ಶಿಫ್ಟ್ ಆಗುತ್ತಲ್ಲ, ಅಲ್ಲಿ ತಗೊಳಕೊಂಡ್ಬಿಡ್ತಾರೆ. ತಿರ್ಗಾ ನಮ್ಮ ಹೀರೋಯಿನ ತೋರಿಸ್ತಾರೆ. ಅವಳ ಮನಸ್ಸಲ್ಲಿ ಏನೋ ಒಂದು ಆಗಂಗಿದೆಯಲ್ಲ ಅಂತ ಯೋಚನೆ ಮಾಡ್ತಾವಳೆ. ಹಂಗೆ ಆ ಟ್ರೈನ್ ನ ತೋರಿಸಿದ್ರು. ಆ ಟ್ರೈನ್ ಬಂತಲ್ಲ, ಆ ಕಾಯಿನು ಸ್ಲಿಪ್ ಆಗಿ ಸೀದಾ ಹಂಗೆ ರೋಡ್ಗೆ ಬಂದ್ಬಿಡೈತೆ. ಇದ ನಮ್ಮ ಹೀರೋಯಿನು ಅಲ್ಲಿಂದ ಎದ್ದು ಬಿದ್ದು ಓಡ್ತಾವ್ರೆ. ಆ ಟ್ರೈನು ಹಂಗೆ ಸಿಟಿ ಒಡೆ ಇವ್ರನ್ನ
ಓಡಿಸ್ಕೊಂಡ್ ಬಂತು. ಸದ್ಯ ರೀ ಏನೂ ಆಗಿಲ್ಲ. ಬಟ್ ಹಿಂದ್ಗಡೆ ಕಂಟೈನರ್ ಅಲ್ಲಿ ಅದ್ರಲ್ಲಿ ಮರ ಐತೇನೋ, 2 ಮರ ಬಂದು ಅಕ್ಕ ತಮ್ಮನ್ನ ಹಂಗೆ ಹೊಡಿತದೆ. ಈ ಮೂವಿನ ಹಂಗೆ ಮುಗಿಸ್ತಾರೆ. ಕೊನೆಗೆ ಈ ಪಾರ್ಟ್ ನ ಈ ಮೂವಿನ ಯಾವಾಗ್ರಿ ಎಂಡ್ ಮಾಡ್ತಾರೆ ಅಂದಂಗೆ ಮೂವಿ ಹೆಸರು ಗೊತ್ತಲ್ಲ, ಫೈನಲ್ ಡೆಸ್ಟಿನೇಷನ್ ರೀ. ಬಾಯ್ ಹೊಡ ಹೋಯ್ತಾರ ರೀ, ನೀವೇ ಅರ್ಥ ಮಾಡ್ಕೊಳ್ಳಿ. ಮೂವಿ ಚೆನ್ನಾಗಿದ್ರೆ ಜೊತೆಲೇ ರೀ. ಬಾಯ್.